ಹ್ಯಾಪಿ ಮಾರ್ನಿಂಗ್. ಇವತ್ತು ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಿದ್ರ ಅವ್ರ ಡೇ ತುಂಬ ಚೆನ್ನಾಗಿರಲಿ, ಹಾಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನನ್ನ ವ್ಲಾಗಿಗೆ ಹೋಗೋಣ. ಇದೇನು ಬೆಳಿಗ್ಗೆನೆ ಲಿಪ್ಸ್ಟಿಕ್ ಹಾಕತ್ತಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಯಾಕೆಂದ್ರೆ ಮೊದ್ಲೆಲ್ಲ ಹೀಗೆಲ್ಲ ಇರ್ಲಿಲ್ಲ. ಅಂದ್ರೆ ಮೊದ್ಲೆಲ್ಲ ಅಂದ್ರೆ ವಿಡಿಯೋ ಮಾಡೋ ಮೊದಲು ಹೀಗಿರ್ಲಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದೇಳೋಣ, ಬ್ರಷ್ ಮಾಡೋಣ, ಫೇಸ್ ವಾಶ್ ಮಾಡೋಣ, ತಲೆ ಎತ್ತಿ ತುರ್ಬ್ ಕಟ್ಬಿಡೋಣ ಅನ್ನೋ ಥರ ಇತ್ತು. ಯಾಕಂದ್ರೆ ಅಷ್ಟು ಬ್ಯುಸಿಯಾಗಿ ಬಿಡ್ತಿರ್ತೀವಿ ಬೆಳಿಗ್ಗೆ ಮಾರ್ನಿಂಗು. ಮಕ್ಕಳು ತಿಂಡಿ ಮಾಡಬೇಕು, ಮಕ್ಳು ನೋಡಿಸ್ಬೇಕು, ಮಕ್ಕಳು ತಿನ್ನಿಸ್ಬೇಕು, ಗಂಡಂದು ಇದೆಲ್ಲ ತಲೆಬಿಸಿರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ರೆಡಿ ಆಗೋದೇ ಇಲ್ಲ. ಅದರಲ್ಲೂ ಇವಾಗ ವಿಡಿಯೋ ಮಾಡ್ತಿದ್ದೀನಲ್ವಾ, ಸೊ ಹಾಗಾಗಿ ಇವಾಗ ರಜೆ ಇದೆ ಮಕ್ಕಳಿಗೆ. ಸೊ ನಾನು ಒಂದು ಸ್ವಲ್ಪ ನನ್ನನ್ನು ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಫೇಸ್ ವಾಶ್ ಮಾಡಿ ಲಿಪ್ಸ್ಟಿಕ್ ಹಾಕಿ, ಅಂದರೆ ಲೈಟಾಗಿ ಲಿಪ್ಸ್ಟಿಕ್ ಹಾಕೋದು ಮನೆಯವ್ರಿಗೆ ಇಷ್ಟ ಇಲ್ಲ, ಬಟ್ ಲೈಟಾಗಿ ಹಾಕಿ ಕೋಮೆಲ್ಲ ಮಾಡಿ ಕಿಚನಿಗೆ ಬಂದಿದ್ದೀನಿ. ಅದರಲ್ಲೂ ಇವಾಗ ಮಕ್ಕಳಿಗಂತೂ ರಜೆ ಇದೆಯಲ್ವಾ ಸ್ಕೂಲು. ಸೊ ಸಮ್ಮರ್ ಅಲ್ವಾ, ಹಾಗಾಗಿ ನಾನು ನನ್ನಿಂದ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಂದೆ. ಇದೇನು ಮೇಕಪ್ ಅಲ್ಲ, ನನ್ನ ಪ್ರಕಾರ ಇದೇ ಒಂದು ಸಿಂಪಲ್ ಮೇಕಪ್. ಸೊ ಹಾಗಾಗಿ ಕಿಚನಿಗೆ ಬಂದೆ. ನಾನು ಕಸ ಗುಡಿಸಿದ್ದು, ಪಾತ್ರೆ ಎಲ್ಲ ತೊಳೆದು, ಪಾತ್ರೆ ಸ್ವಲ್ಪ ಇತ್ತು ಹಾಗಾಗಿ ಪಾತ್ರೆ ತೊಳಿಲಿಲ್ಲ, ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಬಂದು ರೆಡಿಯಾಗಿ ತಿಂಡಿ ಮಾಡ್ತಾಯಿದ್ದೀನಿ. ಸೊ ನೈಟು ಮನೆಯವ್ರಿಗೆ ಊಟಕ್ಕೆ ಆಮ್ಲೆಟ್ ಹಾಕ್ಕೊಟ್ಟಿದ್ದೆ. ಅದನ್ನು ನಾನು ತೊಳೆದಿರೋಷ್ಟು ಆಗಲಿಲ್ಲ, ಯಾಕಂದರೆ ಮಾತಾಡ್ತಾ ಟೈಮೇ ಆಗೋಗ್ಬಿಟ್ಟಿತ್ತು. ಸೊ ಮಲ್ಗೋಣ ಅಂತೇಳಿ ಹೋಗ್ಬಿಟ್ಟೆ ಹಾಗೆ. ಸೊ ತೊಳೆದಿಡೋಕ್ಕಾಗಲಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ನನ್ನ ತಿಂಡಿಗೆ ಮೊಟ್ಟೆ ಆಮ್ಲೆಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನೆನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೀನಲ್ವ ನಿಮಗೆ, ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ಅಂತ. ಸೊ ಹಾಗಾಗಿ ನಾನು ಒಬ್ಬಳೇ ಅಲ್ವಾ. ಸೊ ಒಂದು 3 ಮೊಟ್ಟೆ ಇತ್ತು, ಸಾಕು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಆಮ್ಲೆಟ್ ಮಾಡ್ಕೊತಾ ಇದ್ದೆ. ಇನ್ನೊಂದು ಏನು ಗೊತ್ತಾ, ನಾನು ಇಷ್ಟು ದಪ್ಪ ಇರಲಿಲ್ಲ, ಇವಾಗಂತೂ ಬರ್ತಾ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ಅದರಲ್ಲೂ ತುಂಬ ನಾನು ಈಗ ಒಂದು 2 ಇಯರ್ಸ್ 1 ಇಯರಿಂದ ತುಂಬ ದಪ್ಪ ಆಗ್ತಿದ್ದೀನಿ. ಆದಷ್ಟು ನಾನು ಒಂದು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತೀನಿ, ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದನ್ನ ನೀವು ಲೈವಲ್ಲೇ ವಿಡಿಯೋದಲ್ಲಿ ನೋಡ್ತೀರಾ. ಅಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ವೆಯ್ಟ್ ಲಾಸ್ ಮಾಡಿ ಆಮೇಲೆ ಸಣ್ಣ ಆಗಿ ಆಮೇಲೆ ವಿಡಿಯೋ ಮಾಡಲ್ಲ. ಸೊ ನಿಮಗೆ ಅವಾಗವಾಗ ಅಪ್ಡೇಟ್ ಮಾಡೋದ್ರಿಂದ ನೀವು ಕೇಳೋ ಕ್ವಶನ್ಗಳಿಂದ ನಾನು ಒಂದು ಸ್ವಲ್ಪ ಸಣ್ಣ ಆಗ್ಬೋದಲ್ವಾ. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಡಬೇಕು ಅಂದ್ಕೊಂಡಾಗೆಲ್ಲ ನಾನು ದೊಡ್ಡದಾಗಿ ಲಾಸ್ಟ್ ಇಯರ್ ಅಂದ್ಕೊಂಡೆ ಏನಂತ, ಈ ಸಮ್ಮರಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಮಕ್ಕಳೆಲ್ಲ ಮನೆಗೆ ಬರ್ತಾರೆ, ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಜಿಮ್ಮಿಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಡಯಟ್ ಇರ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದೆ. ಬಟ್ ಕೊನೆಗೆ ಏನೂ ಆಗಲಿಲ್ಲ. ಹೆಂಗಾಗುತ್ತೆ, ಮಕ್ಕಳೆಲ್ಲ ಇದ್ದಾರೆ, ಮಮ್ಮಿನೂ ವೆರೈಟಿ ಅಡುಗೆ ಮಾಡ್ತಿರ್ತಾರೆ, ಹೆಂಗೆ ಮಾಡೋಕ್ಕೆ ಸಾಧ್ಯ ಹೇಳಿ ಅಲ್ವಾ. ಸೊ ಹಾಗಾಗಿ ಅವ್ರು ಮಾಡ್ತಾ ಇರೋದು ನಾನೇನೋ ಡಯಟಲ್ಲಿ ಇರ್ತೀನ, ಅದನ್ನು ನೋಡಿ ಹೆಂಗಿರೋಕ್ಕಾಗುತ್ತೆ. ನನಗಂತೂ ಹಂಗಿರೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ತಿಂದ್ಬಿಡ್ತೀನಿ, ತಿಂದು ಒಂದಲ್ಲೆಲ್ಲ ಸ್ಟಾಪ್ ಮಾಡಲ್ಲ ನಾನು. ಸೊ ತಿಂತ ಇನ್ನೊಂದು ಅನ್ನಂಗಾಗುತ್ತಲ್ವಾ. ಸೊ ಆವಾಗ ಜಾಸ್ತಿ ತಿಂದ್ಬಿಡ್ತೀನಿ, ಅದೇ ಒಂದು ಪ್ರಾಬ್ಲಮ್ ನನಗೆ. ಸೊ ನೋಡೋಣ, ಸದ್ಯದಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಲ್ಲ, ನಿಮಗೂ ಲೈವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ನೋಡೋಣ ಏನಾಗುತ್ತೆ ಮುಂದೆ ಅಂತ. ಮೊದಲೆಲ್ಲ ನಾವು ಅಡುಗೆ ಮಾಡೋತ್ತಿಗೆ ಏನು ಕಷ್ಟ ಅಂತ ಗೊತ್ತಾಗುತ್ತೆ. ನಮಗೆ ಮಮ್ಮಿ ಅದು ಮಾಡು, ಮಮ್ಮಿ ಇದು ಮಾಡು ಅಂತ ಇರ್ತಿದ್ವಿ. ಪಾಪ ಮಾಡಿಕೊಡ್ತಿದ್ರು. ಅದರಲ್ಲೂ ಈಗಂತೂ ಮಮ್ಮಿ ಏನು ಕೇಳಿದ್ರೆ ನಾನು ಎಲ್ಲ ಮಾಡೋಕ್ಕೆ ರೆಡಿರ್ತಾರೆ. ನಮಗಂತೂ ಆಗೋದೇ ಇಲ್ಲ. ಒಂದು ಯಾಕೆ ಆಗಲ್ಲ ಅಂತ ಯೋಚನೆ ಮಾಡ್ತೀವಿ ಗೊತ್ತಾ, ನಮ್ಮ ಮಕ್ಕಳು ಏನು ಕೇಳ್ತಾರೆ, ಹೆಲ್ದಿ ಫುಡ್ ಕೇಳ್ತಾರಾ, ಅದನ್ನು ಮಾಡ್ಕೊಡೋಕೆ ರೆಡಿ ಇರ್ತೀವಿ. ಅದೆಲ್ಲ ತುಂಬ ಆಯಿಲು, ಜಂಕ್ ಫುಡ್ಡು ಅಂತೆಲ್ಲ ಕೇಳಿದಾಗ ಅದು ಬೇಡ ಇದು ಬೇಡ ಅಂತ ಹೇಳ್ತೀವಿ. ಬಟ್ ನಮ್ಮ ಟೈಮಲ್ಲಿ ಜಂಕ್ ಫುಡ್ ಅನ್ನೋದು ಕಡಿಮೆ. ನಾವು ಹೊರಗಡೆ ಪಾನಿಪುರಿ ತಿಂದಿದ್ದು, ಗೋಬಿ ಮಂಚೂರಿ ತಿಂದಿದ್ದು ಅಂತ ಎಲ್ಲ ಕಡಿಮೆ ಇರೋದು. ಯಾಕಂದರೆ ಮನೆಯಲ್ಲೇ ಮಾಡಿಕೊಡುವಂಥದ್ದು ಜಾಸ್ತಿ ತಿಂಡಿ. ಅಂದರೆ ಈ ಹಬ್ಬ ಹರಿದಿನಗಳೆಲ್ಲ ಚಕ್ಲಿ ಮಾಡ್ತಿದ್ರು, ಕೋಡ್ಬಳೆ ಮಾಡ್ತಿದ್ರು, ನಿಪ್ಪಟ್ಟು ಮಾಡ್ತಿದ್ರು, ಮತ್ತು ಮನೆಯಲ್ಲೇ ಹಪ್ಪಳ ಸಂಡಿಗೆ ಅವು ಮಾಡ್ತಿದ್ರು. ಮತ್ತು ಹಬ್ಬಗಳಲ್ಲಿ ವಡೆ ಪಾಯಸ, ಸ್ವೀಟ್ ಅಂತ ಅಂದರೆ ಅದೇ ಜಾಸ್ತಿ. ಅಷ್ಟೇ ಜಂಕ್ ಫುಡ್ಡು, ಆಯಿಲ್ ಫುಡ್ ಅಂದರೆ ಅಷ್ಟೇ. ಬಟ್ ಇವಾಗಂತೂ ಲೆಕ್ಕನೇ ಇಡೋಕ್ಕಾಗಲ್ಲ, ಅಷ್ಟು ಫುಡ್ ಬಂದಿದೆ.
ಅಷ್ಟೆಲ್ಲ ಮಕ್ಳು ಫುಡ್ ಇವಾಗ ಗೊತ್ತು. ಇವತ್ತಿನ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಏನು ಫುಡ್ ಇದು ಏನಿದು ಎಲ್ಲ ಗೊತ್ತು. ಬಟ್ ನಮ್ಗೆ ಆವಾಗಲೇ ಏನೂ ಗೊತ್ತಿರಲಿಲ್ಲ. ಅಲ್ಲ, ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾನು ಹೇಳಲ್ಲ, ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಸೊ ನಾನು ಆಮ್ಲೆಟ್ ತಿಂತ ಹಾಗೆ ಮಕ್ಕಳ ಹತ್ರ ಮಾತಾಡ್ಕೊಂಡು ತಿನ್ನೋಣ ಅಂತೇಳಿ ನಾನು ಕಾಲ್ ಮಾಡಿ ಮಾತಾಡ್ತಾಯಿದ್ದೆ. ಆ್ಯಸ್ ಯೂಶಲ್ ತಿಂದಾದ್ಮೇಲೆ ಸ್ವಲ್ಪ ಲೈಟಾಗಿ ಟೀ ಕುಡಿಬೇಕು ಅನಿಸ್ತು. ಸೊ ಹಾಗಾಗಿ ಟೀ ಕುಡಿತಾ ಇದ್ದೆ. ನಾನು ಟೀನ ನೀವು ಮಧ್ಯರಾತ್ರಿ ಮಲಗಿದ್ದಾಗಲೂ ಎದ್ದು ಕೊಟ್ಟರು ಕುಡಿತೀನಿ, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಮೊದಲು ಇದನ್ನು ಎತ್ತಂಗಡಿ ಮಾಡೋಣ. ಸೊ ಅಂದರೆ ದಟ್ ಮೀನ್ಸ್ ನನ್ನ ಮನೆಯಲ್ಲಿ ಇದನ್ನು ಇಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದರಲ್ಲೂ ಹಂಗೆ ಅಂದ್ಕೊಳ್ತಾ ಇದ್ದೀನಿ, ಎಲ್ಲಿ ಇಡೋಕ್ಕಾಗುತ್ತೆ. ಇವಾಗಂತೂ ಮಳೆಗಾಲ ಬರ್ತಾ ಇದೆ. ಸೊ ಅಂದರೆ ಬಂದಿಲ್ಲ, ಇನ್ನೊಂದು ಮಂತ್ ಬಾಕಿ ಇದೆ. ಸೊ ಮಳೆಗಾಲ ಬರ್ತಾಯಿದೆ. ಅಷ್ಟೊತ್ತಿಗೆ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ, ಮಕ್ಕಳೆಲ್ಲ ಊರಿಗೆ ಹೋದ್ಮೇಲೆ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮಳೆಗಾಲ ಬಂತು ಅಂದರೆ ಇಲ್ಲಂತೂ ಸಖತ್ ಮಳೆ. ಸೊ ಹೋಗೋಣ, ಒಂದು ಗ್ಲಾಸ್ ಟೀ ಇಟ್ಕೊಂಡು ಬಂದು ಕುಡಿಯೋಣ ಆಗುತ್ತೆ. ಏನು ಮಾಡೋದು, ನಾನೊಂದು ಅನ್ಕೋತೀನಿ, ಇನ್ನೊಂದೇನೋ ಆಗುತ್ತೆ, ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಹಾಗಾಗಿ ಈ ಥರ ನಾನು ಇಷ್ಟು ದಪ್ಪ ಆಗೋಕ್ಕೆ ಫ್ರೆಂಡ್ಸ್ ನಮ್ಮ ಅಮ್ಮನೇ ಕಾರಣ. ನಮ್ಮ ಅಮ್ಮಂಗೆ ಆದಷ್ಟು ಬೈತಾ ಇರ್ತೀನಿ, ನಿನ್ನಿಂದನೇ ಈ ರೀತಿ ಆಗಿದ್ದು ನಾನು ಅಂತ. ಯಾಕಂದರೆ ನಮ್ಮ ಮಕ್ಳಿಗೆ ಗೊತ್ತಿರಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟೋದು ಅಂತ. ಸೊ ನಮ್ಮ ಮಕ್ಳಿಗೆ ಏನು ಮಾಡ್ತೀವಿ, ಪಾಪ ನಮಗೆ ಗೊತ್ತಿದೆ, ನಾವು ಎಜುಕೇಟೆಡ್, ನಾವು ಓದಿದ್ದೀವಿ, ತಿಳ್ಕೊಂಡು ಕೊಡ್ತೀವಿ. ಬಟ್ ನಮ್ಮ ಅಮ್ಮಂಗೆ ಪಾಪ ಅದು ಗೊತ್ತಿರಲಿಲ್ಲ. ಬಟ್ ಅವರು ಇವಾಗ ಗೊತ್ತಿದ್ರು ನಾನು ಹೇಳಿದ್ರೂ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಚಪಾತಿ ಮಾಡ್ತಾರೆ, ಆ ಚಪಾತಿ ಹಂಚಿದೆಯಲ್ಲ ಅದರಲ್ಲಿ ಒಂದು ವಡೆನೋ ಬಜ್ಜಿನೋ 4 ವಡೆ ಬಜ್ಜಿ ಬಿಡ್ಬೋದು, ಅಷ್ಟು ಚಪಾತಿ ಮಾಡ್ತಾರೆ, ಅಷ್ಟು ದೋಸೆ ಮಾಡ್ತಾರೆ, ಅಷ್ಟು ಎಣ್ಣೆ ಹಾಕಿ. ಸೊ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಎಣ್ಣೆ ಮಾತ್ರ ಬಿಡಲ್ಲ. ಈ ಥರ ಎಣ್ಣೆ ತಿಂದೆ ನಾನು ಹಿಂಗೆ ಆಗ್ಬಿಟ್ಟಿರೋದು. ನನಗಂತೂ ಎಣ್ಣೆ ಇಲ್ಲದೂ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಮಾಡೋದು, ನೋಡೋಣ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಸೊ ಈ ಪಾಟ್ಗಳೆಲ್ಲ ಹೊರಗಡೆ ಇತ್ತು, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಇಡೋಣ, ಸ್ವಲ್ಪ ಮನೆ ಒಳಗಡೆ ಇಡೋಣ ಅಂತೇಳಿ ಇರ್ತಾಯಿದ್ದೆ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಗಳೇ. ಇದನ್ನೆಲ್ಲ ತೊಗೊಬಂದು ಒಳಗಡೆನೇ ಇಟ್ಟಿದ್ದು ನಾನು ಲಾಸ್ಟ್ ಇಯರ್. ಅಂದರೆ ನನ್ನ ಹಳೆ ವ್ಲಾಗ್ ಇತ್ತು ನೋಡಿ, ನನ್ನ ಹಳೆ ಚಾನಲ್ ಇತ್ತಲ್ಲ, ಆ ಚಾನಲ್ನಲ್ಲಿ ಹಾಕಿದ್ದೆ ನಾನು. ಕಾರಣಾಂತರದಿಂದ ಆ ಚಾನಲ್ ಹೋಯಿತು. ಏನಾಯಿತು ಎಂತಾಯಿತು ಅಂತೇಳಿ ಮುಂದೆ ಒಂದು ದೊಡ್ಡ ವೀಡಿಯೋ ಮಾಡಿ ಹಾಕ್ತೀನಿ. ದೊಡ್ಡದಂದರೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಅವಾಗ ತಂದಿಟ್ಟಿದ್ದು. ಅದಾದಮೇಲೆ ಇವಳಂತೂ ಪಾಪು ಅಂತೂ ತುಂಬ ಚಿಕ್ಕವಳಲ್ವಾ, ಹೋಗೋಣ ಬರೋಣ ಅದನ್ನ ಕಿತ್ತಾಕೋಣ ಈ ರೀತಿ ಮಾಡ್ತಾಯಿದ್ಲು. ಅವಾಗ ಕಿತ್ತಾಕಿದ್ದು ಇನ್ನೂ ಅದು ಹಾಗೆ ಇದೆ ಗಿಡಗಳು. ಅದಕ್ಕೆ ನಂಗೆ ಬೇಜಾರಾಗಿ ಹೊರಗಡೆ ಇಟ್ಬಿಟ್ಟಿದೆ, ಬೇಡ ಒಳಗಡೆ ಇಡೋದು ಅಂತ. ಇವಾಗ ಸ್ವಲ್ಪ ದೊಡ್ಡವಳಾದ್ಲಲ್ಲ, ಇವಾಗ ಹೇಳೋದು ಅರ್ಥ ಆಗುತ್ತಲ್ವಾ. ಸೊ ಹಾಗಾಗಿ ಎಲ್ಲ ತಗೊಬಂದು ಒಳಗಡೆ ಇಡ್ತಾಯಿದ್ದೆ. ಹಾಗೆ ಸ್ವಲ್ಪ ಕಿಚನನ್ನು ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ಹೂ ಇದು ಅಂದರೆ ಗಿಡಗಳನ್ನ ಇಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇದು ಬ್ಯಾಂಬೂ ಟ್ರೀ ಅಂತಾರೆ ನೋಡಿ, ಅಂದರೆ ವಾಸ್ತು ಗಿಡ ಅಂತಾರಲ್ಲ ಅದು ದೊಡ್ಡದಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ನಾನು ನೀರಿಗೆ ಹಾಕಿಟ್ಟಿದ್ದೆ. ನಮ್ಮ ಮನೆ ಹಿಂದ್ಗಡೆ ಮನೆಯವ್ರು ಕೇಳಿದ್ರು ಇದನ್ನು ಕೊಡಿ ನನಗೂ ಅಂತ. ನಾನೇನು ಮಾಡಿ ಕಟ್ ಮಾಡಿ ಕೊಟ್ಟೆ. ಈ ಥರನೇ ಒಂದು ಬೌಲು ನೀರು ಹಾಕಿ ಇಡಿ ಕಟ್ಕೊಡ್ತೀನಿ ಅಂತ ಹೇಳಿ. ಅಂದರೆ ನಾವು ತೊಗೋಬೇಕಾದ್ರೆ ವಾಸ್ತು ಗಿಡ ಹೆಂಗೆ ಕೊಡ್ತಾರೆ ನೋಡಿ, ಆ ರೀತಿ. ಅವ್ರೇನು ಅಂದ್ಕೊಂಡ್ರು, ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿದಾಳೆ, ಇದೆಲ್ಲಿ ಬರುತ್ತೆ ಹೋಗುತ್ತೆ ಅಂದ್ಬಿಟ್ಟು ನನಗೆ ಬೇಡ ಅಂದರು. ಬೇಡ ಅಂದ್ರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನೇ ಒಂದು ನೀರಿಗೆ ಬಾಟ್ಲಿಗೆ ಹಾಕಿಟ್ಟಿದ್ದೆ. ಅದು ಇಷ್ಟು ದೊಡ್ಡದಾಗಿರೋದು ವಾಸ್ತು ಗಿಡ. ಅದನ್ನ ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಹಾಗೆ ಸ್ವಲ್ಪ ಕಿಚನಲ್ಲಿ ಗಿಡಗಳನ್ನ ಇಡೋಣ, ಅಂದರೆ ಅಡುಗೆ ಮಾಡೋತ್ತಿಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಾನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ಸ್ವಲ್ಪ ಗಿಡಗಳನ್ನ ತೊಗೊಳ್ತಾ ಇದ್ದೆ. ಇಲ್ಲೆಲ್ಲ ಏನೂ ಇರಲಿಲ್ಲ ಗಿಡಗಳು. ಇಲ್ಲಿ ಗಾಡಿಯೆಲ್ಲ ನಿಂತು ಗಿಡಗಳೆಲ್ಲ ಹಾಳಾಗ್ತಿದೆ, ಆದರೂ ಒಂದು ಬೇಜಾರು. ಹಾಗೆ ನನಗೆ ಈ ಥರ ತುಂಬ ಹೂ ಬಿಡುತ್ತಲ್ಲ ಕಲರು, ಅದು ನೋಡೋಕ್ಕಂತೂ ತುಂಬ ಇಷ್ಟ ನನಗೆ. ಸೊ ಹೂ ಬಿಟ್ಟಿತ್ತಲ್ಲ, ಇದನ್ನು ಒಂದೆರಡು ಕಡ್ಡಿ ತಗೊಂಡು ಹಾಕೋಣ ಪಾಟಿಗೆ ಅಂತೇಳಿ, ಹ್ಯಾಂಗಿಂಗ್ ಪಾಟ್ ಇದೆ ಕಿಚನಲ್ಲಿ ಹಾಕೋಣ ಅಂತೇಳಿ ಕಿತ್ಕೋತಾ ಇದೆ. ನಮ್ಮ ಮನೆ ಹತ್ರ ಎಷ್ಟು ಹೂ ಇದೆ ಅಂತ ತೋರಿಸ್ತೀನಿ ನೋಡಿ. ದೇವ್ರಿಗಂತೂ ಹೂ ತೊಗೊಳೋದೇ ಬೇಡ ಅಂತ ಹೇಳಿದ್ನಲ್ಲ, ಇನ್ನೂ ತುಂಬ ಹೂ ಬಿಡುತ್ತೆ. ಸೊ ಡೈಲಿ ತೊಗೊಳ್ತಾ ಇರ್ತೀವಲ್ಲ, ಹಾಗಾಗಿ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ನೋಡಿ ಕಿಚನ್ನು, ಸಾರಿ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ, ನಾನು ಅಷ್ಟೇ ಆಗಲೇ ಇರೋದನ್ನು ತೊಳೆದಿರೋದು ಅಲ್ಲೇ ಇದೆ. ನಾನು ಒಂದು ಕೆಲಸ ಮಾಡಬೇಕು ಅಂತ ಮೂಡ್ ಬಂದಾಗ ನಂಗೆ ಅದು ಮಾಡಿಬಿಡ್ಬೇಕು. ಏನಾದರೂ ಅದು ಇದು ಡೈವರ್ಟ್ ಆಗಿಬಿಟ್ರೆ ನನಗೆ ಆ ಮೂಡೇ ಬರಲ್ಲ. ಸೊ ಹಾಗಾಗಿ ನಾನು ಅದು ಪಾತ್ರೆ ಎಲ್ಲ ಅಲ್ಲೇ ಇಟ್ಕೊಂಡು ಸಹ ಗಿಡಗಳು ಹಾಕ್ತಾಯಿದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಇದು ಮನಿ ಪ್ಲ್ಯಾಂಟ್ ಅಂತಾರೆ ನೋಡಿ, ಅದು. ಹಾಗೆ ಒಂದು ಸ್ವಲ್ಪ ಈ ಹ್ಯಾಂಗಿಂಗ್ ಪೋಟಲ್ಲಿ ಹಾಕ್ತಾರೆ ನೋಡಿ ಗಿಡಗಳು,
ಈ ಬೆಳ್ಳಿ ಥರ ಬರುತ್ತಲ್ಲ ಅದೊಂದು 2 ಥರ 3 ಥರ ಇತ್ತು. ಸೊ ಅದನ್ನು ಹಾಕಿ ಆನ್ಲೈನಿಂದ ಒಂದು ಇದು ತರಿಸಿದ್ದೆ, ವಾಲ್ ಡೆಕೋರೇಟ್ ಮಾಡೋದಕ್ಕೆ ಅದೊಂದು ಇತ್ತು. ಅದಕ್ಕೆ ಚಿಕ್ಕ ಚಿಕ್ಕ 2 ಪಾಟ್ ಇತ್ತು, ಅದನ್ನು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಫೈನಲಿ ನನಗಂತೂ ಕೆಲಸ ಮಾಡಿ ತುಂಬ ಸುಸ್ತಾಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡೋಣ ಅಂತ ಬಂದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ, ನಾನು ಅಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಮೊದಲೇ ನಾನು ಸ್ವೆಟ್ಟೇ ಆಗ್ತಿಲ್ಲ, ಇವಾಗಂತೂ ಭಯಂಕರ ಸ್ವೆಟ್ ಆಗ್ತೀನಿ, ಅಷ್ಟು ಸ್ವೆಟ್ ಆಗಿದೆ. ಸೊ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡೆ. ಹಾಗೆ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡೋಣ, ಫೋನ್ ಮಾಡಿ ಕೇಳೋಣ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಮಕ್ಕಳ ಹತ್ರ ಮಾತಾಡ್ತಾಯಿದ್ದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.